ಹಾಯ್ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸೂಪರಾಗಿರುವ ಗುಜ್ಜೆ ಮತ್ತು ಕಾಬೂಲು ಕಡಲೆ ಪಲ್ಯ ಮಾಡಿದ್ದೇನೆ. ಒಂದು 8 ಗಂಟೆಗಳ ಕಾಲ 1.5 ಗ್ಲಾಸ್ ಕಾಬೂಲು ಕಡಲೆಯನ್ನು ನಾನು ನೆನೆ ಹಾಕಿದೆ. ಕಾಬೂಲು ಕಡಲೆ ಆಗ್ತದೆ, ಅದಲ್ಲದೆ ನಮ್ಮ ಕಪ್ಪು ಕಡಲೆ ಕೂಡ ಮಾಡ್ಬೋದು. ಕಪ್ಪು ಕಡಲೆಯಲ್ಲಿ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಈಗ ಫ್ರೆಶ್ ಆಗಿರೋ ಗುಜ್ಜು ತಗೊಳ್ಬೇಕು. ಇಲ್ಲಿ ಮೀಡಿಯಮ್ ಸೈಜಿನ ಗುಜ್ಜು ತಗೊಂಡು ಅದರ ಅರ್ಧ ಭಾಗ 1/4 ಗ್ಲಾಸ್ ಕಡಲೆಕಾಳಿಗೆ ನಾನು ಇಲ್ಲಿ ಅರ್ಧ ಗುಜ್ಜೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೇಳಿ, ಇದರ ಅರ್ಧ ಭಾಗನೇ ತಗೊಳ್ತಾ ಇದ್ದೇನೆ. ಅಷ್ಟು ಮಾಡಿದ್ರೇ ಒಂದು 10-12 ಜನ ತಿನ್ಬೋದು. ಮೊದಲು ಅದರ ಮಾಣ ಎಲ್ಲ ತೆಗೆದು ಅನಂತರ ಅದರ ಸ್ವಲ್ಪ ಆಳವಾಗಿ ಇದರ ಸಿಪ್ಪೆಯನ್ನು ತೆಗಿಬೇಕು. ಯಾಕೆಂದರೆ ಅದರ ಹೊರಗಿನ ಸೈಡಲ್ಲಿ ಕೂಡ ಮಾಯಣ ಇರ್ತದಲ್ಲ. ಸ್ವಲ್ಪ ಕೈಗೆ ತೆಂಗಿನ ಎಣ್ಣೆಯನ್ನು ಕೂಡ ನೀವು ಹಚ್ಚಿಕೊಳ್ಳಿ. ಈಗ ನೋಡಿ ಇನ್ನೂ ಮಾಯಣ ಇದೆ, ಅದನ್ನು ಕೂಡ ನಮ್ಮ ಈ ತೆಂಗಿನ ಜುಟ್ಟಿದೆ ಅಲ್ವ, ತೆಂಗಿನಕಾಯಿ ಜುಟ್ಟು, ಅದರಲ್ಲಿ ಈಸಿಯಾಗಿ ತಗೊಳ್ಬೋದು. ಕೈಗೆ ಒಂಚೂರು 1-2-3 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಇವಾಗ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೆಗಿಬೇಕು. ಯಾಕೆಂದರೆ ನಾವು ಕಡಲೆ ಮತ್ತು ಇದನ್ನು ಒಟ್ಟಿಗೆ ಬೇಯಿಸ್ಲಿಕ್ಕಾಗೋದಿಲ್ಲ. ಕಡಲೆ ಕುಕ್ಕರಲ್ಲಿ ಬೇಯಿಸಬೇಕು, ಇದನ್ನು ಹಾಗೆ ಬೇಯಿಸಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸಿದರೆ ಅದು ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸಪ್ರೇಟಾಗಿ ಮಾಡಿ ಮತ್ತೆ ಒಂದು ಮಾಡುವ. ಈಗ ಇದನ್ನು ನೋಡಿ ನಾನು ಈ ಸೈಜಿಗೆ ಎಷ್ಟು ಚಿಕ್ಕದಾಗ್ತದೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ, ಇದೀಗ ನಮ್ಮೂರ ಕಡೆಯೆಲ್ಲ ದೇವಸ್ಥಾನದಲ್ಲಿ ಮಾಡುವಂಥ ಒಂದು ಪಲ್ಯ ಇದು. ಈ ಸೀಸನಲ್ಲಿ ಮಾತ್ರ ಒಳ್ಳೆಯ ಗುಜ್ಜೆ ಸಿಗ್ತದೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಸೀಸನಲ್ಲಿ ಸಿಗ್ತದೆ, ಆದರೆ ಅದು ಈ ಸೀಸನಲ್ಲಿ ಸಿಗೋ ಗುಜ್ಜೆಗೂ ಬೇರೆ ಸೀಸನಲ್ಲಿ ಸಿಗೋ ಗುಜ್ಜೆಗೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಎಲ್ಲ ಸಣ್ಣದಾಗಿ ಆದಷ್ಟು ಎಷ್ಟು ಆಗುತ್ತೋ ನಿಮಗೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿದಾಗ ಆ ಬೆಂದ ಕಡಲೆಗೆ ಸರಿಯಾಗಿ ಅದು ಮ್ಯಾಚ್ ಆಗ್ತದೆ. ನಾವು ದೊಡ್ಡದಾದಾಗ ಅದನ್ನು ಮತ್ತೆ ನಾವು ತುಂಬ ಹೊತ್ತು ಕಾಯಬೇಕಾಗುತ್ತೆ. ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ, ಅದು ದೊಡ್ಡ ಪೀಸ್ ಆದಾಗ. ಹಾಗಾಗಿ ನಾನೀಗ ಇಲ್ಲಿ ನೋಡಿ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೇನೆ. ಇದಕ್ಕಿಂತ ಚಿಕ್ಕದಾಗಿ ಕೂಡ ಕಟ್ ಮಾಡಿ ತೆಗಿಬೋದು. ಹಾಗೆ ಈಗ ನಾವು ಕಾಬೂಲು ಕಡಲೆಯನ್ನು ಕೂಡ ಬೇಯಿಸಬೇಕು. ಇದನ್ನು ಮೊದಲು ನಾವು ನೀರು ಹಾಕಿ 1-2 ಸಲ ತೊಳೆಯೋಣ. ನಾವೀಗ ತೊಳೆದಿಲ್ಲ ಇದನ್ನು ತೊಳೆದಾದ್ಮೇಲೆ ನಮ್ಮ ಕಾಬೂಲು ಕಡಲೆಯನ್ನು ಅವರವರ ಕುಕ್ಕರಲ್ಲಿ ಎಷ್ಟು ವಿಸಿಲಿಗೆ ಬೇಯ್ತದೋ ಅಷ್ಟು ವಿಸಿಲ್ ಹಾಕಿ ಬೇಯಿಸಬೇಕು. ನನ್ನ ಕುಕ್ಕರಲ್ಲಿ ಇವಾಗ 9 ವಿಸಿಲ್ ಸಾಕಾಗ್ತದೆ. ಹಾಗಾಗಿ ನಮ್ಮ ಕುಕ್ಕರಲ್ಲಿ ನಾನೀಗ ಇದನ್ನು ತೊಳೆದ ನಂತರ ಕಾಬೂಲು ಕಡಲೆಯನ್ನು ಬೇಯಿಸಿ ರೆಡಿ ಮಾಡಿದ ಮೇಲೆ ನಮಗೆ ಜಾಸ್ತಿ ಕೆಲಸ ಅಂತ ಅನಿಸೋದಿಲ್ಲ. ಹಾಗಾಗಿ ಉಪ್ಪು ಹಾಕದೆ ಬೇಯಿಸಬೇಕು. ಅದಕ್ಕೆ ಬೇಕಾದಷ್ಟು ನೀರಿನ ಅಳತೆ ಹಾಕಿ ಕಾಬೂಲು ಕಡಲೆಯನ್ನು ಉಪ್ಪು ಹಾಕದೆ ಬೇಯಿಸಬೇಕು. ಅದು ಒಳ್ಳೆ ನಮ್ಮ ಆಲೂಗಡ್ಡೆ ಪುಡಿ ಆದಾಗೆ ಕಾಬೂಲು ಕಡಲೆ ಪುಡಿ ಆಗಬೇಕು. ಅಷ್ಟು ಚೆಂದವಾಗಿ ಬೇಯಿಸಬೇಕು. ನಾನು ಹೇಳಿದಾಗೆ ನಮ್ಮ ಕುಕ್ಕರಲ್ಲಿ ಒಂದು 8 ವಿಶಿಲ್, ಕೆಲವು ಕುಕ್ಕರಲ್ಲಿ 4 ವಿಶಿಲ್ ಕೂಡ ಸಾಕಾಗುತ್ತದೆ. ಅವರವರಿಗೆ ಗೊತ್ತು ಕುಕ್ಕರಲ್ಲಿ ಎಷ್ಟು ವಿಶಿಲ್ ಬೇಕಾಗ್ತದೆ ಅಂತ. ಈಗ ನೋಡಿ ನಮ್ಮ ಕಾಬೂಲು ಕಡಲೆ ಬೇಯ್ತಾ ಇದೆ, ಕುಕ್ಕರ್ ವಿಶಿಲ್ ಕೂಡ ಬರ್ತಾ ಇದೆ. ಒಂದು 8 ವಿಶಿಲ್ ಆದ ತಕ್ಷಣ ಆಫ್ ಮಾಡಬೇಕು. ಇಲ್ಲಿ ನಾನೊಂದು ಬಾಣಲಿ ತಗೊಂಡಿದ್ದೇನೆ. ಬಾಣಲಿ ಬಿಸಿಯಾದ ನಂತರದಲ್ಲಿ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕೊತ್ತಂಬರಿ ಬೀಜ ಎಲ್ಲ 1 ಸ್ಪೂನ್ ಹಾಕಿ, ಹಾಗೆ ಒಂದು ಖಾರ ಕಮ್ಮಿ ಇರುವ 7-8 ಮೆಣಸಿನಕಾಯಿ ಹಾಕಬೇಕು. ಉರಿಬೇಕು ಸಿಮ್ಮಲ್ಲಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿ. ಇದು ನಾವು ಕಡಲೆ ಮತ್ತು ಈ ಗುಜ್ಜೆಯ ಮಸಾಲೆ ಮನೇಲಿ ಬರೀ ಮೆಣಸಿನ ಪುಡಿ ಧನಿಯಾ ಪುಡಿ ಹಾಕಿ ಮಾಡೋರಿದ್ದಾರೆ. ಹೀಗೆ ಮಾಡಿದರೆ ನಮ್ಮ ದೇವಸ್ಥಾನದಲ್ಲೆಲ್ಲ ಮಾಡೋದಿಲ್ವ, ಆ ಟೇಸ್ಟ್ ಬರ್ತದೆ. ಹಾಗಾಗಿ ಈಗ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ ಮತ್ತು ಖಾರ ಕಮ್ಮಿ ಇರುವ, ಇದೆಲ್ಲ ಖಾರ ಮಾಡುವಾಗಿಲ್ಲ, ಒಂದು ಸೆಮಿ ಫ್ಲೇಮಲ್ಲಿಟ್ಟು ಉರಿತಾ ಇದ್ದೇನೆ. ಇದಕ್ಕೆ ನಂತರಲ್ಲಿ ಚೂರು ಹುಣಸೆಹಣ್ಣು ಹಾಕಬೇಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಒಂದು ನಮ್ಮ ಚಿಕ್ಕ ಬೆರಳಿನ ಒಂದು ಅರ್ಧ ಭಾಗದಷ್ಟು ಹುಣಸೆಹಣ್ಣು, 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ತರಬೇಕು. ಯಾಕಂದರೆ ನಾವು ಮನೆಯಲ್ಲಿ ಮಾಡಿದ ಮಸಾಲೆಗೂ ಪುಡಿ ಹಾಕಿದ ಮಸಾಲೆಗೂ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಈಗ ಪುಡಿ ಹಾಕಿ ಎಲ್ಲರೂ ಮಾಡ್ಬೋದು, ಈಗ ಮಸಾಲೆ ಹಾಕಿ ಮಾಡೋದು ಸ್ವಲ್ಪ ವಿರಳ ಅಲ್ವ. ಹಾಗಾಗಿ ಇದನ್ನು ನೋಡಿ ನೀವು ಮಾಡಬೇಕು, ತುಂಬ ಚೆನ್ನಾಗಿ ಬರ್ತದೆ ನಮ್ಮ ಗುಜ್ಜೆ. ಈಗ ನೋಡಿ ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ. ಇದಕ್ಕೆ ತೆಂಗಿನ ತುರಿ ಹಾಕಬೇಕು, ಹಾಗಂತ ದೊಡ್ಡ ತೆಂಗಿನಕಾಯಿನ ಹಾಕೋದಲ್ಲ. ಒಂದು ಮೀಡಿಯಮ್ ಗಾತ್ರ ತೆಂಗಿನಕಾಯಿಯ ಅರ್ಧದಷ್ಟು ತುರಿದು, ಈಗ ನಾನು 2-3 ಜೀರಿಗೆ, 2-3 ಬೆಳ್ಳುಳ್ಳಿ ಎಸಳು ಹಾಗೂ 2 ಚಿಟಿಕೆ ಜೀರಿಗೆ ಹಾಕಿ ಒಂದು ರೌಂಡ್ ಬರೆಸ್ತೇನೆ. ನೀರು ಹಾಕೋಗಿಲ್ಲ, ಬರೀ ಪುಡಿ ಈ ಥರ ಆಗಬೇಕು.
ಜಾಸ್ತಿ ಅಲ್ಲ, ಒಂದು ಪೌಡ್ರ್ ಥರ ಎಲ್ಲ ಆಗಬಾರ್ದು, ಒಂದು ತೆಂಗಿನಕಾಯಿ ಇದೊಂದು ಏನು ಹೇಳೋದು ಪುಡಿ ಆಗಬೇಕಷ್ಟೇ. ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಪುಡಿ ಆಗಬೇಕು. ಈಗ ಅದನ್ನು ಹಾಗೆ ಒಂದು ಸೈಡಲ್ಲಿ ಎತ್ತಿಡಿ. ಹಾಗೆ ನಮ್ಮ ಕಡಲೆದು ವಿಶಿಲ್ ಕೂಡ ತೆಗಿಲಿಕ್ಕೆ ಆಯಿತು. ಈಗ ಒಂದು ಕಡೆ ತೆಂಗಿನ ಪುಡಿ ಕೂಡ ರೆಡಿಯಾಗಿದೆ, ಮೆಣಸಿನ ಮಸಾಲೆ ರೆಡಿಯಾಗಿದೆ, ಕಡಲೆಕಾಳು ಕೂಡ ಬೆಂದಿದೆ. ಹಾಗೆ ನಾವು ಈಗ ಅಡುಗೆಗೆ ತಯಾರು ಮಾಡುವ. ಈಗ ನಾನು ದೊಡ್ಡ ಬಾಣಲಿ ತಗೊಂಡಿದ್ದೇನೆ, ಅದಕ್ಕೆ ಒಂದು 1.5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಬಾಣಲಿ ಬಿಸಿಯಾಗಿ ಎಣ್ಣೆ ಹಾಕಿ ಸಿಮ್ಮಲ್ಲಿಡಬೇಕು. ಈಗ ಅಷ್ಟೇ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಅದನ್ನು ಸಿಡಿಸಿದ ನಂತರ ನಮ್ಮ ಈ ಗುಜ್ಜೆ ಪೀಸನ್ನು ಹಾಕಬೇಕು. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಗುಜ್ಜೆ ಪೀಸನ್ನು ಮಿಕ್ಸ್ ಮಾಡಿದ ನಂತರದಲ್ಲಿ ನಾವು 1-2 ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಾಬೂಲ್ ಕಡಲೆಯನ್ನು ಕೂಡ ಸೇರಿಸ್ಕೊಳ್ಬೇಕು. ಕಾಬೂಲ್ ಕಡಲೆಯನ್ನು ಸೇರಿಸಿದ ನಂತರ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಇದಕ್ಕೆಲ್ಲ ಪಲ್ಯಕ್ಕೆಲ್ಲ ಯಾವಾಗಲೂ ತುಂಬ ಉಪ್ಪು ಹಾಕಲಿಕ್ಕೆ ಹೋಗಬಾರ್ದು. ನಿಮಗೆ ಒಂದು 3/4 ಸ್ಪೂನು, ಮತ್ತೆ ಬೇಕಾದರೆ ಚಿಟಿಕೆ ಹಾಕ್ತಾ ಹೋಗುವ. ಹಾಗೆ ಬೇಗ ಅಲ್ವ ಪಲ್ಯಕ್ಕೆ ಉಪ್ಪು ಆಗೋದು, ಹಾಗಾಗಿ ಪಲ್ಯಕ್ಕೆ ಉಪ್ಪು ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಈಗ ನೋಡಿ, ನಾನು ಉಪ್ಪು ಕೂಡ ಹಾಕಿದೆ. ಇನ್ನು ಈಗ ಇದನ್ನು ಸರಿಯಾಗಿ 1-2 ನಿಮಿಷ ಮಿಕ್ಸ್ ಮಾಡಿ ಎಲ್ಲದಕ್ಕೂ ನಮ್ಮ ಒಂದು ಒಗ್ಗರಣೆ ತಾಗುವಾಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರದಲ್ಲಿ ನಾವು ರುಬ್ಬಿಟ್ಟ ಮೆಣಸಿನ ಮಸಾಲೆಯನ್ನು ಹಾಕ್ಬೋದು. ಅದನ್ನು ಕೂಡ ಹಾಕಿದ ಮೇಲೆ ಒಳ್ಳೆಯ ಮಿಕ್ಸ್ ಮಾಡಬೇಕು. ನಾವಲ್ಲಿ ಅದಕ್ಕೆ ಅರಿಶಿನೆಲ್ಲ ಹಾಕಿದ್ದೇವಲ್ವ, ಹಾಗಾಗಿ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿ ನಂತರದಲ್ಲಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಟ್ಟು ಬೇಯಿಸುವ. ಯಾಕಂದರೆ ಕಡಲೆಕಾಳು ಬೆಂದಿದೆ ಮತ್ತು ನಮ್ಮ ಗುಜ್ಜೆ ಪೀಸು ಬೇಯಬೇಕು, ಹಾಗಾಗಿ ಮುಚ್ಚಿಟ್ಟು ಬೇಯಿಸುವ. ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನೋಡಿ, ಅದು ಮುಳುಗುವಷ್ಟು ನೀರು ಹಾಕಿ ಇವಾಗ ಮುಚ್ಚಿಟ್ಟು ಬೇಯಿಸಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಮಗೆ ಬೇರೆ ಕೆಲಸಗಳನ್ನು ಕೂಡ ಆರಾಮವಾಗಿ ಮಾಡ್ಬೋದು. ಅಷ್ಟೊತ್ತಿಗೆ ಒಂದು 15-20 ನಿಮಿಷಕ್ಕೆಲ್ಲ ನಮ್ಮ ಗುಜ್ಜೆ ಬೆಂದಿರ್ತದೆ. ಹಾಗಾಗಿ ಏನು ಚಿಂತೆ ಪಡುವಾಗಿಲ್ಲ, ಟೈಮೆಲ್ಲ ವೇಸ್ಟ್ ಆಗುವಾಗಿಲ್ಲ. ಅದರ ಮಧ್ಯೆಯಲ್ಲಿ ಧೈರ್ಯವಾಗಿ ಕೆಲಸ ಮಾಡ್ಬೋದು. ಮಧ್ಯೆಯಲ್ಲಿ 1-2 ಸಲ ಬಂದು ಸೌಟನ್ನು ಕೂಡ ಈ ಥರ ಆಡಿಸಬೇಕು, ಯಾಕಂದರೆ ಸೀದು ಹೋಗಬಾರ್ದಲ್ವ. ಈಗ ನಮ್ಮ ಗುಜ್ಜೆ ಕಡಲೆ ಜೊತೆ ಬೇಯ್ತಾ ಬಂದಿದೆ, ನೀರೆಲ್ಲ ಬತ್ತಿ ಹೋಗಿದೆ. ನಾನು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದೆ. ಕರಿಬೇವು ಸೊಪ್ಪು ಒಗ್ಗರಣೆಗೂ ಹಾಕ್ಬೋದು, ಈಗನೂ ಹಾಕ್ಬೋದು. ಯಾಕೆಂದರೆ ಹಸಿರು ಬೇಕಂದರೆ ಈಗ ಹಾಕಬೇಕು. ಈಗ ಕೊನೆಯಲ್ಲಿ ನೋಡಿ, ಪುಡಿ ಮಾಡಿದ ತೆಂಗಿನ ತುರಿ ಹಾಕಿದೆ. ಇದನ್ನು ಹಾಕಿ ಇನ್ನೊಂದು 2-3 ನಿಮಿಷ ಮಿಕ್ಸ್ ಮಾಡಿದರೆ ನಮ್ಮ ಕಡಲೆ ಪಲ್ಯ ಅಥವಾ ನಮ್ಮ ಗುಜ್ಜೆ ಕಡಲೆ ಪಲ್ಯ ರೆಡಿ ಆಯಿತು. ಇದು ಹಾಗೆ ಟೀ ಜೊತೆ ಕೂಡ ತಿನ್ಬೋದು. ಬಿಸಿ ಮಾಡಿ 2 ದಿವಸ ಕೂಡ ತಿನ್ಬೋದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು. ಇದು ಸರಿಯಾದ ಸೀಸನ್ ಗುಜ್ಜೆ ಪಲ್ಯ ಮಾಡಲಿಕ್ಕೆ. ಅದಕ್ಕೆ ಕಡಲೆಕಾಳು ಹಾಕ್ಬೋದು ಅಥವಾ ಹಲಸಿನ ಬೀಜ ಹಾಕ್ಬೋದು, ಮರವಾಯಿ ಹಾಕ್ಬೋದು. ನಿಮಗೆ ಏನು ಟೇಸ್ಟ್ ಬೇಕೋ ಅದು ಹಾಕಿ. ಮರವಾಯಿ ಹಾಕಿದರೆ ಇನ್ನಷ್ಟು ಟೇಸ್ಟ್ ಆಗ್ತದೆ. ಹಾಗೆ ನಮ್ಮ ಗುಜ್ಜೆ ಪಲ್ಯ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ನನಗೆ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನಗೆ ನಿಮ್ಮ ಪ್ರೋತ್ಸಾಹ ಎಲ್ಲವೂ ಬೇಕು. ಹಾಗಿದ್ರೆ ಮಾತ್ರ ಮತ್ತೆ ನಾನು ಒಳ್ಳೆಯ ಅಡುಗೆಯೊಂದಿಗೆ ಬರ್ಬೋದು. ನಿಮ್ಮ ಪ್ರೋತ್ಸಾಹ ಇಲ್ಲಾಂದರೆ ಯೂಟ್ಯೂಬಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಖಂಡಿತವಾಗಿ. ಹಾಗೆ ಇದನ್ನು ನೋಡಿ ನಾನು ರಿಕ್ವೆಸ್ಟ್ ನಿಮ್ಮೆಲ್ಲರ ಹತ್ರ, ತುಂಬ ಸುಲಭ ಇದೆ. ನಿಮಗೆ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.